ನನ್ನ ದುಃಖದಲ್ಲಿ ನೀನು ಪಾಲು ಪಡೆಯುವೆಯ? ನನ್ನ ಕಟ್ಟಕ್ಕೆ ನೀನು ಒದಗುವೆಯಾ? ಖಂಡಿತವಾಗಿ ಒದಗಬೇಕಲ್ವೇ? ನನಗೆ ಬೇಕಾದದ್ದನ್ನು ಒದಗಿಸಿಕೊಡುವೆಯಾ? ಒದಗಿಸಿಕೊಡುತ್ತೇನೆ. ಹಾಗಾದ್ರೆ ಸೈರಂದ್ರಿಯನ್ನು ಕೊಡಿಸಿ. ಸೈರಂದ್ರಿ ಮನ್ಮಥನ ಬಾಧೆಯಿಂದ ತತ್ತರಿಸ್ತಾ ಇದ್ದೇನೆ. ಅಯ್ಯೋ, ನನ್ನ ಜೀವ ಹೋಗ್ತಾ ಉಂಟು. ಆ ಸೈರೇಂದ್ರಿ ನನ್ನ ಪ್ರಾಣವನ್ನು ಹಿಡಿದು ಹಿಂಡಿ ಹಿಪ್ಪೆ ಮಾಡ್ತಾ ಇದ್ದಾಳೆ. ನಿದ್ದೆ ಬರುವುದಿಲ್ಲ, ಅನ್ನ ಸೇರುವುದಿಲ್ಲ. ತಿಂಗಳಾಯಿತು, ನನಗೆ ಆಗ್ತಾ ಇಲ್ಲ. ಅವಳನ್ನು ನೋಡಿದರೆ ಏನೋ ಒಂದು ತೆರನಾದಂತಹ ಕಾವು. ಇಲ್ಲ, ಅವಳು ಬೇಕು. ಅವಳು ಇಲ್ಲದೆ ಇದ್ರೆ ನಾ ಬದುಕಲಾರೆ. ನಿನ್ನ ತಮ್ಮ ನಿನಗೆ ಬೇಕು ಅಂತಾದ್ರೆ ಆ ಸೈರೇಂದ್ರಿಯನ್ನು ನನಗೆ ಒದಗಿಸಿಕೊಡಲೇಬೇಕು. ಯಾಕೆ ಹೀಗೆ ಮಾತಾಡ್ತಾ ಇದ್ದಿ ಮಗನೇ ನೀನು? ನನ್ನಲ್ಲಿ ಬೇರೆ ಕೇಳಬೇಡ. ಬೇಡ ಸಲುವುದಿ ಪರರನಾರಿ ಚಲೋ ಬರಗಿರಿಸಿಬಿಡರುತ್ತಡಿ ಅತ್ತಗ ಉಳಿದು ನರಕ ಕಿಕ್ಕದಿಗನೇ ಎಲೆ ಪಾಪಿ ಕೆಡಬೇಡ. ನಿನ್ನನ್ನು ನನಗೆ ಪಾಪಿ ಎನ್ನುವ ಹಾಗೆ ಕರೆಯುವುದಕ್ಕೆ ಮನಸ್ಸಿಲ್ಲ. ಆದರೂ ಕೂಡ ನಿನ್ನ ವ್ಯವಹಾರದಿಂದ ನಾನು ಹಾಗೆ ಕರೆಯಬೇಕಾಗಿ ಮಾಡ್ತಾ ಇದ್ದೀಯ ನೀನು. ಒಂದೇ ಒಂದು ಮಾತಿನಲ್ಲಿ ಹೇಳಬೇಕು ಅಂತ ಆಗಿದ್ರೆ, ನಮ್ಮ ಕುಲಕ್ಕೆ ಮಾರಿಯಾಗುವುದಕ್ಕೆ ಹೊರಟಿದ್ದೀಯ ನೀನು. ನಮ್ಮ ಕುಲಕ್ಕೆ ಕಂಟಕನಾಗುವುದಕ್ಕೆ ಮುಂದಾಗುತ್ತಾ ಇದ್ದೀಯ. ಬೇಡ, ಹೀಗೆ ಮನ ಮಾಡಬೇಡ ನೀನು. ಅನ್ಯ ನಾರಿಯನ್ನು ಬಯಸಿದೆ ಅಂತಾಗಿದ್ದರೆ ರೌರವ ನರಕ ಎನ್ನುವುದು ನಿನ್ನ ಪಾಲಿಗೆ ಪ್ರಾಪ್ತಿಸುತ್ತದೆ. ಯಾವುದೇ ಕಾರಣಕ್ಕೂ ಇನ್ನೊಂದು ಪರಸ್ತ್ರೀಯಲ್ಲಿ ಮೋಹವನ್ನು ಇಟ್ಟುಕೊಳ್ಳುವುದಕ್ಕೆ ಹೋಗಬಾರದು ಮಗನೇ. ಓ ಇಲ್ಲ, ಇದು ನನ್ನದೇ ಅಪರಾಧ. ಇಷ್ಟು ಪ್ರಾಯ ಸಮರ್ಥನಾದವನಿಗೊಂದು ಮದುವೆ ನಾನು ಮಾಡಲಿಲ್ಲ ನೋಡಿ, ಅದುವೇ ನಾನು ಮಾಡಿದ ತಪ್ಪು. ಮಗನೇ, ಇಲ್ಲಿ ಬಾ, ನೀನು ಒಂದು ಕಡೆಯಲ್ಲಿ ನಿಂತುಕೊ. ನಿನಗೇನೀಗ ಹೆಣ್ಣು ಬೇಕಲ್ವಾ? ಬೇಕು. ಅವಳೇನು, ಅವಳಿಗಿಂತಲೂ ಅಧಿಕ ಸೌಂದರ್ಯವತಿಯಾದಂತಹ ಒಂದು ಹೆಣ್ಣನ್ನು ಹುಡುಕುತ್ತೇನೆ. ನಿನಗೆ ನಾನು ಮದುವೆಯನ್ನು ಮಾಡ್ತೇನೆ. ನಿನ್ನ ಸಂಸಾರವನ್ನು ನಾನು ಸರಿಯಾಗಿದ್ದೇನೆ. ನಿನ್ನ ಸಂಸಾರವನ್ನು ನೋಡಿ ನಾನು ಸಂತೋಷವನ್ನು ಅನುಭವಿಸ್ತೇನೆ. ನೀನು ಮತ್ತೆ ಮದುವೆ ಮಾಡುವುದೋ ಮದುವೆ ಮಾಡದೇ ಇರುವುದು ಅದು ಮತ್ತಿನ ಪ್ರಶ್ನೆ. ನನಗೀಗ ಸೈರೇಂದ್ರಿಯೇ ಬೇಕು. ನೋಡೋ, ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೀನಿ, ಅವಳನ್ನು ಬಯಸಬೇಡ ನೀನು. ನನ್ನ ಸ್ವಭಾವ ಗೊತ್ತುಂಟಲ್ಲ ನಿನಗೆ? ಗೊತ್ತಿದೆ ಮಗನ. ನನಗೆ ಬೇಕು, ನನಗೆ ಸೈರೇಂದ್ರಿ ಬೇಕು. ಕಂದ, ನಮಗೆ ತಾಯಿ ಬೇರೆ ಬೇರೆಯಾಗಿರಬಹುದು, ಆದರೆ ತಂದೆ ಒಬ್ಬರೇ. ಆಗಿದ್ದರೂ ಕೂಡ ಒಂದೇ ತಾಯಿಯ ಮಕ್ಕಳ ಹಾಗೆ ನಾವಿಬ್ಬರಿದ್ದವರಿದ್ದೇವೆ. ಹೌದಲ್ವೇ? ನಿನಗೆ ನಾನು ಭೇದ ಭಾವವನ್ನು ಮಾಡಿದ್ದೇನಾ? ಹಾಗಾದ್ರೆ ಕೊಡಿಸು. ನೀನು ಜೀವಂತವಾಗಿ ಪುರದಲ್ಲಿ ಉಳಿಯಬೇಕು. ನೀನು ಸುಪುಷ್ಟತೆಯಿಂದ ಇದ್ದೀಯಂತಾಗಿದ್ರೆ ನಮ್ಮ ಪುರ ಎನ್ನುವುದು ಶೋಭಿಸುತ್ತದೆ. ಅವಳು ಸಿಕ್ಕದಿದ್ರು ಸಾಯ್ತೇನೆ ನಾನು. ಬೇಡ ಕಂದ, ಸಾಯ್ತೇನೆ ಎನ್ನುವಂತ ಅವಳನ್ನು ಎಣಿಸಿ ಕೊರಗಿ ಸಾಯುವುದಕ್ಕಿಂತ ಅವಳು ಸಿಕ್ಕಿ ಸಾಯುವುದು ಒಳ್ಳೆಯದು. ನನಗೆ ಆಗೋದಿಲ್ಲ, ನನಗೆ ತಾಳ್ಮೆ ಇಲ್ಲ. ಬೇಡ, ನನಗೆ ಸಹಿಸಿಕೊಳ್ಳಿಕ್ಕೆ ಆಗುದಿಲ್ಲ. ಆಯ್ತು, ನನಗೆ ಅರ್ಥವಾಯಿತು. ಹಾಗಿದ್ರೆ ನಿನಗೆ ಬೇಕು, ನಾನು ಒದಗಿಸಿಕೊಡ್ತೇನೆ. ನಾನು ಒದಗಿಸಿಕೊಡ್ತೇನೆ. ನೀನೀಗ ಒಳಗೆ ನನ್ನ ಮನೆಗೆ ಕಳಿಸು. ಆಯ್ತು, ಅಲ್ಲಿಗೆ ಕಳಿಸಬೇಕು. ಆಯ್ತು, ನೀನು ಮರಿಬೇಡ. ನೀನು ಹೋಗು. ನೀನು ಹೇಳಿ ನನಗಿಂತ ಹೆಚ್ಚಲ್ಲ ಅವಳು. ಇಲ್ಲ ಇಲ್ಲ, ನಾನು ಬೇಕಾದ್ರೆ ಕಳಿಸು. ನೀನೇ ನನಗೆ ಹೆಚ್ಚು, ಅವಳೇನೇ ಹೆಚ್ಚಲ್ಲ. ನನಗೆ ಬೇಕು, ನನಗೆ ಸ್ವಲ್ಪ ದಾರಿ ನೋಡಿ ಹೋಗು. ಏನಾಯ್ತು? ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡೆ ನಾನೀಗ. ಮೊದಲೇ ಅವಳಿಗೂ ಮಾತನ್ನು ಕೊಟ್ಟವಳು ನಾನು. ಇಲ್ಲಿ ಇವನ ಮಾತನ್ನು ನೆರವೇರಿಸಬೇಕು ನಾನೀಗ. ಇವನು ಸಾಯ್ತೇನೆ ಎನ್ನುವ ಹಾಗಾಡ್ತಾ ಇದ್ದಾನೆ. ಯಾವ ಕಾರಣಕ್ಕೂ ಇವನನ್ನು ಸಾಯುವುದಕ್ಕೆ ಬಿಡುವುದಲ್ಲ. ನಮ್ಮ ಪುರಕ್ಕೆ ಇವನು ಬೇಕು, ಇವನನ್ನು ಉಳಿಸಿಕೊಳ್ಳಬೇಕು. ಅದಕ್ಕೆ ಅವಳನ್ನು ನಾನು ಕಳುಹಿಸುವುದೇ ಸೂಕ್ತ. ಯಾರಲ್ಲಿ? ಸೈರಂದ್ರಿಯನ್ನು ಬರ ಹೇಳಿ. ಹೀಗೆ ಬಾ. ಏನು ಮಾಡುತ್ತಾ ಇದ್ದೆ ಎಷ್ಟು ಹೊತ್ತು? ಅಯ್ಯೋ, ನನಗೆ ನೇನಿದೆ ಕೆಲಸ. ನಿಮಗೆ ಬೇಕಾದಂತಹ ಕೇಶಾಲಂಕಾರದ ಸಿದ್ಧತೆಯನ್ನು ಮಾಡುವುದು. ಅದನ್ನೇ ಮಾಡ್ತಾ ಇದ್ದೀಯ. ಮಗಳೇ, ಏನಮ್ಮ? ನಿನ್ನಲ್ಲಿ ಒಂದು ಮಾತು ಕೇಳುವುದ ನಾನು. ವನಿತೆ ಸೈರೇಂದ್ರಿಕೆ ಅನುಜನ ಮನೆಗೈದಿಯೇ ಕೀಳೋ
ವನಿತೆ ಕೇಳಲು ಜನ ಮನೆಗೀದಿ ವಿನಯದಿ ಮಧುವ ನೀನು ವಿನಯದಿ ಮಧುವ ನೀನು ಘನ ಬೇಗತ ಹೋಗಿದ್ದೇನೆ ಕೇಳ್ತು ಭಯದಿಂದ ಮಧುವ ನೀನು ಘನ ಬೇಗತ ಹೋಗಿದ್ದೇನೆ ಕೇಳ್ತು ಭಯದಿದೆ ವನಜಲೋಚನೆ ಬೇಡ್ದಳು ವನಿತೆ ಸೈರೇಂದ್ರಿಕೆ ಅನುಜನ ಮನೆಗೈದಿ ವಿನಯದಿ ಮಧುವ ನೀನೋ ವನಿತೆ ಆ ಆ ಸೈರಂದ್ರಿ ಅಮ್ಮ. ಯಾರು ಮನಸ್ಸಿಗೆ ಹತ್ತಿರವಾಗಿರ್ತಾರೋ, ಯಾರು ಮನಸ್ಸಿಗೆ ಪ್ರಿಯವಾಗಿರ್ತಾರೋ ಅವರಲ್ಲೇ ನಮ್ಮ ಕುಂದು ಕೊರತೆಗಳನ್ನ ಬೇಸರಗಳನ್ನ ವ್ಯಕ್ತಪಡಿಸಿಕೊಳ್ಳುವುದಂತೆ. ಆ ಕಾರಣಕ್ಕೆ ಬೇಕಾಗಿ ನಿನ್ನನ್ನು ಕರೀತಾ ಇರುವವಳು ನಾನು. ಅದೆಷ್ಟೋ ಮಂದಿ ದಾಸಿಯರಿದ್ದಾರೆ, ಹೌದು. ಆದರೆ ಅತಿ ಹೆಚ್ಚಿನ ಸಲುಗೆಯನ್ನು ಪ್ರೀತಿಯನ್ನು ನನ್ನ ಮೇಲೆ ತೋರಿಸಿದಿರಿ. ಹೌದಲ್ವೇ? ಅದು ನನಗೆ ಸ್ವಲ್ಪ ಸಮಯಗಳಿಂದ ಏನೋ ಒಂದು ರೀತಿ ತಲೆನೋವಾಗುತ್ತಾ ಉಂಟು. ಹೌದೇನು? ಅದು ವಿಪರೀತ ಆಗುತ್ತಾ ಇದೆ ಈಗೀಗ. ಹಾ, ಮಧು ಸೇವಿಸಿದರೆ ಸರಿಯಾದೀತಮ್ಮ. ಅದು ಹೌದು, ಅದು ಗೊತ್ತಿರುವ ವಿಚಾರವೇ ಎಲ್ಲರಿಗೂ. ನಿಮಗದ ಅಭ್ಯಾಸ ತಾನೆ? ಅಭ್ಯಾಸ ತುಂಬಾ ದಿನದಿಂದ ಅಭ್ಯಾಸವಾಗಿದೆ. ಸಿದ್ಧಪಡಿಸಲು ಹೇಳಲೇ? ಯಾರು ನೀನು? ಹೌದು. ಸಿದ್ಧಪಡಿಸಬೇಕಾದ್ರೆ ಇಲ್ಲಿ ಇರ್ಬೇಕಲ್ವಾ? ಅದು ಅಂತಪುರದಲ್ಲಿ ಇಲ್ವೇ? ಇಲ್ಲೆಲ್ಲೂ ಇಲ್ಲ. ಹಾಗಾದ್ರೆ ಇದ್ದಲ್ಲಿಂದ ತರಿಸಿಕೊಂಡರಾಯಿತು. ಹಾ, ಅದಕ್ಕೆ ನಿನ್ನನ್ನು ಕರೆದದ್ದು ನಾನು. ಅಂದರೆ ತರಿಸಿಕೊಳ್ಳುವುದಕ್ಕೋಸ್ಕರವಾಗಿ ನಿನ್ನನ್ನು ಕರೆದಿದ್ದೇನೆ. ಆದೀತಮ್ಮ. ಅದು ಇರುವಲ್ಲಿಗೆ ನೀನು ಹೋಗಿ ತರಬೇಕು. ಎಲ್ಲಿದೆ ಅಮ್ಮ ಮಧು? ಅದು ಬೇರೆ ಎಲ್ಲಿಯೂ ಅಲ್ಲ, ನನಗೆ ಪ್ರಿಯವಾದ ನನ್ನ ತಮ್ಮ ಕೀಚಕನ ಮನೆಯಲ್ಲುಂಟು. ಹೋಗಿ ತೆಗೆದುಕೊಂಡು ಬಾ ಮಗಳೇ. ಎಲ್ಲಿಗೆ? ಕೀಚಕನ ಮನೆಗೆ. ಯಾರು? ನೀನು. ಅಮ್ಮ ಕೇಳಿ ನಾನು ಸಿರುವೆ ನಿಮ್ಮಯ ತಮ್ಮ ಕೇವಲ ದುಷ್ಟನು ಅಮ್ಮ ಉಸಿರು ನಿಮ್ಮಯ ತಮ್ಮ ಕೇವಲ ದುಷ್ಟನು ಕೆಮ್ಮೆಗೆ ಕೈ ಇಕ್ಕದಿರ ಕೆಮ್ಮೆಯು ಕೈ ಇಕ್ಕದಿರ ಇನ್ನೋರ್ವಳು ಹೋಗಲಮ್ಮೆನಲ್ಲಿಗೆ ನಾದೇವಿ ಕೆಮ್ಮೆಯು ಕೈ ಇಕ್ಕದಿರ ಇಲ್ಲೋರ್ವಳು ಹೋಗಲಿ ಅಮ್ಮೆನಿಲ್ಲಿಗೆ ನಾ ದೇವಿ ದೇವಿ ಅಮ್ಮ ಕೇಳಿ ರುಸಿರುವೆ ನಿಮ್ಮಯ ತಮ್ಮ ಕೇವಲ ದುಷ್ಟನು ಕೆಮ್ಮೈ ಕೈ ಹಿಂಗದಿರ ಇನ್ನೋರ್ವಳು ಹೋಗಲಮ್ಮೆನಲ್ಲಿಗೆ ನಾ ದೇವಿ ಹೋಗಲಮ್ಮೆನಲ್ಲಿಗೆ ನಾ ದೇವಿ ಅಮ್ಮ 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 ತಾಯಿ, ನೀವು ಆಡುವಂತಹ ಮಾತನ್ನು ಪಾಲಿಸಬೇಕಾದವಳು ನಾನು. ಇದಿರಾಡುತ್ತಿದ್ದೇನೆ ಎನ್ನುವ ಹಾಗೆ ತಪ್ಪಾಗಿ ತಿಳಿಯಕೂಡದಮ್ಮ. ತಪ್ಪಾಗಿ ತಿಳಿಯುವಂತಹ ಮಾತುಗಳನ್ನು ಆಡಬಾರ್ದು ನೀನು. ನಾನಿಲ್ಲಿ ಬಂದು ಉಳಿದಂತಹ ದಿವಸಗಳು ಬಹಳವಾಗಿದೆ.
ನಾನಿಲ್ಲಿ ಕಳೆಯುವುದಕ್ಕಿರುವಂತಹ ದಿವಸಗಳು ಇನ್ನು ಬೆರಳೆಣಿಕೆಯದ್ದು ಮಾತ್ರ. ಹೌದು. ಅಮ್ಮ, ಹ್ಮ್. ಈ ಮಧ್ಯೆ ನಾನು ನಿಮ್ಮಲ್ಲೊಂದು ವಿಚಾರವನ್ನು ಮುಚ್ಚಿಟ್ಟಿದ್ದೆ. ನನ್ನಲ್ಲಿ ನೀನು ಹೇಳಿದ್ದಿಲ್ಲ. ಆ, ಯಾಕಂದರೆ ಹ್ಮ್. ಏನು ಇನ್ನು ಸ್ವಲ್ಪ ದಿವಸ ನಾನು ಇರುವವಳು. ಆ, ಆ ಒಂದು ವಿಚಾರವನ್ನು ಹೇಳಿ ನಿಮ್ಮ ಮನಕ್ಲೇಶಕ್ಕೆ ನಾನು ಯಾಕೆ ಕಾರಣವಾಗಲಿ ಹ್ಮ್. ಎನ್ನುವ ಕಾರಣಕ್ಕೋಸ್ಕರವಾಗಿ ಆ, ನಾನು ಯಾವ ವಿಚಾರವನ್ನು ಇದು ತನಕ ಮುಚ್ಚಿಟ್ಟಿದ್ದೇನೋ ಆ. ಅದನ್ನು ಈ ಹೊತ್ತಿಗೆ ನಿಮ್ಮಲ್ಲಿ ಹೇಳಲೇಬೇಕಾಗಿದೆ. ಹೇಳು, ಕೇಳುತ್ತೇನೆ ನಾನು. ನನಗೆ ಆಶ್ರಯ ಕೊಟ್ಟಿದ್ದೀರಿ. ಹೌದು. ನನ್ನ ಮಾನ ಪ್ರಾಣ ಉಳಿಯುವುದಕ್ಕೆ ನೀವು ಅವಕಾಶವನ್ನು ಕೊಟ್ಟಿದ್ದೀರಿ. ಹ್ಮ್. ನೀವು ಎಷ್ಟು ಒಳ್ಳೆಯವರೋ, ಆ, ಆದರೆ ನಿಮ್ಮ ತಮ್ಮ ಹ್ಮ್. ಅಷ್ಟೇ ಕೆಟ್ಟವರು. ಕೆಟ್ಟವನು. ಹೌದು ತಾಯಿ. ಅದ್ಯಾಕೆ ಹಾಗೆ ಹೇಳುವುದು ನೀನು? ಕಾರಣ ಇದೆ. ಏನು? ಈ ಕೆಲವು ದಿನಗಳಿಂದ ಹ್ಮ್. ನನಗೆ ದಾರಿಯಲ್ಲಿ ಓಡಾಡುವುದಕ್ಕೆ ಕಷ್ಟವಾಗಿದೆ. ಅಯ್ಯೋ, ಅದು ಅಂತೇನಾಗಿದೆ ಇಲ್ಲಿ? ನಾನು ಎಲ್ಲಿ ಇದ್ದರೂ ನನ್ನ ಬಳಿಗೆ ಓಡಿ ಬರುತ್ತಾನೆ, ದಾರಿಯಲ್ಲಿ ಅಡ್ಡಯಿಸುತ್ತಾನೆ, ಅಶ್ಲೀಲವಾಗಿ ವ್ಯವಹರಿಸುತ್ತಾನೆ, ಅವಾಚ್ಯಗಳನ್ನು ಆಡುತ್ತಾನೆ. ಹ್ಮ್. ಅಮ್ಮ, ಏನು? ದಾರಿಯ ಮಧ್ಯದಲ್ಲಿ ಹಗಲು ಹೊತ್ತಿನಲ್ಲಿ ಅಂತಹ ರೀತಿಯಾದ ಅಸಭ್ಯನಾಗಿ ವರ್ತಿಸುವಂತ ನಿಮ್ಮ ತಮ್ಮ. ಆ, ನಾನು ಈ ವಿಚಾರವನ್ನು ನಿಮ್ಮಲ್ಲಿ ಮೊದಲೇ ಹೇಳಬಹುದಾಗಿತ್ತು. ಹ್ಮ್. ಆದರೆ ಏನು? ನಾನು ಉಳಿಯುವ ಈ ಅಲ್ಪ ಸಮಯಕ್ಕೆ ಆ, ಅಕ್ಕ ತಮ್ಮಂದಿರಾದಂಥ ನಿಮ್ಮ ಮಧ್ಯೆ ಯಾಕೆ ಭಿನ್ನಾಭಿಪ್ರಾಯ ನನ್ನಿಂದ ಬರಬೇಕು ಹ್ಮ್. ಎನ್ನುವ ಕಾರಣಕ್ಕೋಸ್ಕರವಾಗಿ ಮುಚ್ಚಿಟ್ಟಿದ್ದೆ. ಆ. ಆದರೆ ಈಗ ನಾನು ಏಕಾಂಗಿಯಾಗಿ ನಿಮ್ಮ ತಮ್ಮನ ಮಂದಿರಕ್ಕೆ ಹೋದೆ ಅಂತಾದರೆ, ಹೋದ್ರೆ ಅಯ್ಯೋ, ಏನು? ಕಾಮುಕನಾಗಿರುವಂತಹ ಹೆಮ್ಮೆಯಿಂದ ಅವನು ಹ್ಮ್. ನನ್ನ ಮೈ ಮೇಲೆ ಕೈ ಇಕ್ಕಿಯ. ಅದಕ್ಕೆ ಇಲ್ಲ ತಾಯಿ, ಏನು? ಮಾನವನ ಉಳಿಸಿಕೊಂಡು ಬದುಕಬೇಕಾದದ್ದು ಹ್ಮ್. ಹೆಣ್ಣಾದವಳ ಕರ್ತವ್ಯ, ಹೆಣ್ಣಾದವಳ ಜೀವನ. ಆ, ನಿಮಗೆ ಮದು ಬೇಕಾಗಿದೆ ತಾನೆ. ಹೌದು. ಆದ್ದರಿಂದ ಹ್ಮ್. ಬೇರೆ ಯಾರನ್ನಾದ್ರೂ ಕಳಿಸಿಕೊಟ್ಟು ಆ. ನೀವು ಮದುವನ್ನು ತರಿಸಿಕೊಳ್ಳಬಹುದು. ನಾನಲ್ಲಿಗೆ ಹೋಗಿ ನನ್ನ ಮೈ ಮೇಲೆ ಕೈ ಇಕ್ಕುವುದಕ್ಕೆ ಎಲ್ಲಿಯಾದ್ರೂ ನಿಮ್ಮ ತಮ್ಮ ಪ್ರಯತ್ನಿಸಿದರೆ ಏನೂ ಆದೀತು ತಾಯಿ. ಸಾಕು ಮಾಡು ನಿನ್ನ ಮಾತು. ಎಲೆಗೆಲೆಯವರಿಂದ ಲಹುದೇನು ಗೆಲ್ದಳು ಸಲುಗೆಯೇ ನಿನಗೀರಿತು ಲಲನೆ ನಿನ್ನಿಂದಾಗ ಬಳಲಿಕೆ ಎನು ಕಾಮೆ ಖಳಿಲನೆ ನಡೆ ಎಂದಳು ನಡೆ ಎಂದಳು. ಸಲುಗೆ ಕಾಣ್ತಾ ಉಂಟ ನಿನಗೆ? ನಾನು ಮಹಾರಾಣಿ ಎನ್ನುವಂತಹ ಮಾತು ನಿನಗೆ ನೆನಪಿರಬೇಕು. ಇನ್ನೊಬ್ಬರನ್ನು ನಾನು ಕಳಿಸುವುದಾದ್ರೆ ನಿನ್ನನ್ನು ಯಾಕೆ ನಾನು ಕರೆಯುತ್ತೇನೆ? ನಿನ್ನನ್ನು ಕರೆದದ್ದು ಯಾಕೆ ಅಂತ ಹೇಳಿದ್ರೆ ನೀನೇ ಹೋಗಬೇಕೆನ್ನುವ ಕಾರಣಕ್ಕೆ ಬೇಕಾಗಿ ತಾಯಿ, ನನ್ನಲ್ಲಿ ಏನು ಸಲುಗೆಯಿಂದ ಮಾತನಾಡುವುದಕ್ಕೆ ಮುಂದಾಗುತ್ತಾ ಇದ್ದೀಯ. ನಿಮಗೆ ಮದು ಬೇಕಾಗಿದೆ ತಾನೆ. ಮದುವನ್ನು ಯಾರು ತಂದರೆ ಏನು ತಾಯಿ? ಬೇರೆ ಯಾರನ್ನಾದ್ರೂ ಕಳಿಸಿ. ಬೇರೆ ಯಾರು ಹೋಗುವ ಅವಶ್ಯಕತೆ ಇಲ್ಲ, ನೀನೇ ಹೋಗಬೇಕು. ಏನು ನನ್ನ ತಮ್ಮನನ್ನು ನೋಡಿ ಅವನು ಕಾಮುಕ ಮೈ ಮೇಲೆ ಕೈ ಹಾಕುವುದಕ್ಕೆ ಬರ್ತಾನೆ. ಅವನು ಹಾಗೆ ಬರುವುದಕ್ಕೆ ಕಾರಣ ಏನು? ನಿನಗೆ ಸೌಂದರ್ಯ. ಇಂಥ ಸೌಂದರ್ಯವನ್ನು ಇಟ್ಟುಕೊಂಡು ದಾರಿಯಲ್ಲಿ ನಡೆದುಕೊಂಡು ಹೋದಿ ಅಂತೇಳಿ ಆದ್ರೆ ಯಾರಾದ್ರೂ ಕೂಡ ನಿನ್ನನ್ನು ಕಣ್ಣು ಮೋಹಿಸುತ್ತಾರೆ. ನನ್ನ ತಮ್ಮ ಮಾಡಿದ್ರಲ್ಲಿ ತಪ್ಪೇನುಂಟು? ಅವನು ಈ ರಾಜ್ಯದ ಅರಸು ಇದ್ದ ಹಾಗೆ ಈ ರಾಜ್ಯವನ್ನ ಒಂದು ಶ್ರೇಯಸ್ಸಿನಲ್ಲಿ ನೋಡಿಕೊಂಡು ಹೋಗ್ತಾ ಇರುವುದು ಯಾರು ಕೇಳಿದ್ರೆ ಅದು ಕೀಚಕ. ಕೀಚಕ ಈ ರಾಜ್ಯದಲ್ಲಿ ಇಲ್ಲ ಅಂತ ಹೇಳಿ ಆದ್ರೆ ಈ ರಾಜ್ಯ ಎನ್ನುವುದು ಅರಾಜಕತೆ ಆಗುತ್ತದೆ. ಅದಕ್ಕೆ ಬೇಕಾಗಿ ಅವನನ್ನು ಉಳಿಸಿಕೊಳ್ತಾ ಇದ್ದೇನೆ ನಾನು. ಆದ್ಯದಲ್ಲಿ ಕೈ ಮುಗಿಯುತ್ತೇನೆ. ನೋಡು, ಅಮ್ಮ, ಪದೇ ಪದೇ ಕೈ ಮುಗಿದು ನಿನ್ನ ಈ ವಿನಯ ನನ್ನಲ್ಲಿ ತೋರಿಸಬೇಡ ನೀನು. ಕಾರಣ ಇದೆ. ಏನು? ಹೇಗೆ ನಿಮ್ಮ ತಮ್ಮನ ಅನಿವಾರ್ಯತೆ ಈ ದೇಶಕ್ಕಿದೆಯೋ, ಉಂಟು. ಒಂದೊಮ್ಮೆಗೆ ಹ್ಮ್. ನನಗೆಲ್ಲಿಯಾದ್ರೂ ಕಷ್ಟ ಬರುವಂತ ಸ್ಥಿತಿ ಬಂತಂತಾದ್ರೆ ಬಂದ್ರೆ ನನ್ನ ಪತಿಗಳು ತಕ್ಷಣದಲ್ಲಿ ನನ್ನ ರಕ್ಷಣೆಗೆ ಬರುತ್ತಾರೆ. ಬರ್ಲಿ, ಏನು ಬರ್ಲಿ, ನೋಡೋಣ. ಬರ್ಲಿ, ಅವರು ಎಷ್ಟು ಜನ ಬರ್ತಾರೆ ಬರ್ಲಿ, ನೋಡುವ. ನಿಮ್ಮ ತಮ್ಮನ ಪ್ರಾಣ ತೆಗೆದಾರು. ನನ್ನ ತಮ್ಮನ ಪ್ರಾಣ. ಅವನು ಎಷ್ಟು ಗಟ್ಟಿಗಾರ ಎನ್ನುವುದು ನನಗೆ ಗೊತ್ತುಂಟು. ಯಾರನ್ನು ಬಿಡುವವನಲ್ಲ ಅವನು. ಇದರಿಂದ ನನಗೆ ಅಪವಾದ ಬರುತ್ತದೆ. ಏನು? ಇಷ್ಟರವರೆಗೆ ಈ ಮನೆಯ ಅನ್ನ ಉಂಡಿದ್ದೇನೆ. ಹ್ಮ್. ಅನ್ನ ಉಂಡ ಮನೆಗೆ ಎರಡು ಬಗೆದಳು ಎನ್ನುವಂತ ಒಂದು ಮಾತು ಬಂದೀತು. ಬೇಡ ತಾಯಿ, ನೀನು ಆ ಮಾತುಗಳನ್ನು ಆಡುವುದು ಬೇಡ. ನೀನು ಹೇಗೂ ತಗ್ಗತೀಯ ಹೇಗೂ ಬಗ್ಗತೀಯ ನಿನ್ನನ್ನು ನೋಡುವಾಗ ಗೊತ್ತಾಗ್ತಾ ಉಂಟು ನನಗೆ. ನೋಡು, ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೆ. ಇಲ್ಲಿಂದ ಹೋದೆ ನೀನು ಹೋಗಬೇಕು. ನೀನು ನನಗೆ ಆಶ್ರಯ ಕೊಡುವ ಹೊತ್ತಿನಲ್ಲಿ ನೀವೇ ಆಡಿದ್ದೀರಿ. ಏನು? ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ. ಹೇಗೆ? ಪರೋಚಿಷ್ಟ ಭುಂಜನ, ಪರಶಯ್ಯಾ ಪ್ರವೇಶ, ಪರಪುರುಷರ ಸೇವೆ, ಈ ಮೂರನ್ನು ನಾನು ಮಾಡುವವಳಲ್ಲ ಎಂದು. ಅದಕ್ಕೊಪ್ಪಿಯೇ ತಾನೇ ನೀವು ನನ್ನನ್ನು ಇಲ್ಲಿ ಉಳಿಸಿಕೊಂಡಿರು. ಅವತ್ತು ಮಾತು ಕೊಟ್ಟಂತಹ ಸುದೇಶ್ನ ಸತ್ತಿದ್ದಾಳೆ. ಇವಳು ಬೇರೆ, ಇವಳು ಕೀಚಕನ ಅಕ್ಕ ಮಾತ್ರ. ತಾಯಿ, ನನಗೆ ಅಲ್ಲಿ ನಿನಗೆ ಕೊಟ್ಟ ಮಾತು ಉಳಿಬೇಕಾದದ್ದಲ್ಲ, ನನಗೆ ನನ್ನ ತಮ್ಮನಿಗೆ ಕೊಟ್ಟಂತಹ ಮಾತು ಉಳಿಬೇಕು. ರಾಣಿಯಾಗಿ ರಾಜಕಾರಣ ನಿಮ್ಮ ಮಾತನ್ನು ಮರೆಸುವಂತ ಸ್ಥಿತಿಗೆ ಬಂದಿರಬಹುದು. ಆದರೆ ಹೆಣ್ಣಲ್ವೇ ನಮ್ಮ ನೀವು? ಹೌದು. ಏನೀಗ? ಹೆಣ್ಣಾದವಳಿಗೆ ಮಾನದ ಬೆಲೆ ಏನೆನ್ನುವುದನ್ನು ಮತ್ತೊಂದು ಹೆಣ್ಣು ಹೇಳಿಕೊಡಬೇಕು. ಗೊತ್ತಿದೆ ನನಗೆ. ನಿಮಗೊಬ್ಬಳು ಮಗಳಿದ್ದಾಳೆ. ನಿಮ್ಮ ಮಗಳನ್ನಾದರೂ ಒಬ್ಬ ಕಾಮುಕನ ಮಂದಿರಕ್ಕೆ ನೀವು ಕಳಿಸಿಕೊಡುವಿರ?
ಆ ವಿಷಯವನ್ನು ನನ್ನಲ್ಲಿ ಹೇಳಬೇಡ ನೀನು. ನನಗೆ ಗೊತ್ತುಂಟು ಯಾರನ್ನ ಕಳಿಸಿಕೊಳ್ಬೇಕೆನ್ನುವ ಹಾಗೆ. ಕೈ ಮುಗಿ ಬೇರೆ ಯಾರನ್ನಾದ್ರೂ ಕಳಿಸಿಕೊಡಿ. ನನ್ನಿಂದ ಸಾಧ್ಯವಿಲ್ಲ ತಾಯಿ. ನೀನು ಬೇಡ. ಇಲ್ಲ 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 ಜನಮೇ ಜಯ ದೀಪ ಲಾಲಿಸಿ ಜನಮೇ ಜಯ ದೀಪ ಲಾಲಿಸಿ ಪಾಂಡವರ ವನಿತೆ ಆಲೋಚಿಸಿದಳ